ಸಂಚಿಕೆಯಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡಲು ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ಇನ್ನಷ್ಟು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಿಟ್ರಿಕ್ ಹಣ್ಣುಗಳು. ಸಿಟ್ರಿಕ್ ಹಣ್ಣುಗಳು ಅಂತಂದರೆ ಇದು ಸಿಟ್ರಿಕ್ ಆಸಿಡ್ ಭರಿತ ಹಣ್ಣುಗಳು ಅಂತ ಕರಿತೀವಿ. ಯಾವ್ಯಾವು ಅಂದರೆ ನಿಂಬೆ ಹಣ್ಣು, ಕಿತ್ಲೆ ಹಣ್ಣು, ಮೂಸಂಬೆ, ಚಕೋತ. ಈ ಹಣ್ಣನ್ನ ಸಿಟ್ರಿಕ್ ಫ್ರೂಟ್ಸ್ ಅಂತ ನಾವು ನಿಮಗೆ ಕರಿತೀವಿ. ಈವನ್ ಪೈನಾಪಲ್ ಕೂಡ ಇದರಲ್ಲಿ ಆ್ಯಡ್ ಆಗುತ್ತೆ. ಈ ಸಿಟ್ರಿಕ್ ಭರಿತ ಆಹಾರ ಒಂದು ವೈಟಮಿನ್ ಸಿ ರಿಚ್ ಫುಡ್ಸ್ ಇರುತ್ತೆ. ಈ ವೈಟಮಿನ್ ಸಿ ರಿಚ್ ಫುಡ್ ಇರೋದೇನಾಗುತ್ತೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಈಗ ಮಧುಮೇಹ ಹೊಂದಿರೋರಲ್ಲಿ ಏನಾಗುತ್ತೆ, ಸ್ವಲ್ಪ ಡೈಜೆಷನ್ ಇಶ್ಯೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಲಿ, ಎಸಿಡಿಟಿ, ಬ್ಲೋಟಿಂಗ್ ಪ್ರಾಬ್ಲಮ್ ಆಗಲಿ, ಈ ಥರ ಸಮಸ್ಯೆಯನ್ನು ನಿವಾರಿಸಲು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಯಥೇಚ್ಛವಾದ ಫೈಬರ್ ಅಂಶ ಹೊಂದಿರುಕೊಂಡಿರೋದ್ರಿಂದ ನಮ್ಮ ದೀರ್ಘಕಾಲದಲ್ಲಿ ಇದು ಪಚನಕ್ರಿಯೆ ಆಗದೆ ಇರೋ ಥರ ನೋಡಲು ಸಹಾಯ ಮಾಡ್ತಾ ಹೋಗುತ್ತೆ. ಫುಡ್ಡನ್ನು ನಮ್ಮ ಯಾವುದೇ ಒಂದು ಆಹಾರ ಸೇವನೆ ಅಂದರೆ ನಿಧಾನವಾಗಿ ಡೈಜೆಷನ್ ಆಗಲು ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ದೇಹದಲ್ಲಿ ಶುಗರ್ ಮಟ್ಟ ನಿಧಾನವಾಗಿ ನಮ್ಮ ಬ್ಲಡ್ಡಲ್ಲಿ ರಿಲೀಸ್ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಇದರ ಜೊತೆಗೆ ಈ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಮಾಡ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಈ ಲೋ ಕಾರ್ಬೋಹೈಡ್ರೇಟ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ ಅಂಶ ಇರಲ್ಲ, ಹಾಗೆ ಶುಗರ್ ಅಂಶನೂ ಕೂಡ ಇದರಲ್ಲಿ ಇರಲ್ಲ. ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮ ಶುಗರ್ ಮಟ್ಟನು ನಾವು ಕಮ್ಮಿ ಮಾಡ್ತಾ ಬರಬಹುದು. ಆದರೆ ನೀವು ಈ ಯಾವುದೇ ಒಂದು ಹಣ್ಣುಗಳನ್ನ ನೀವು ತಗೊಂಡಾಗ ಹಣ್ಣಿನ ಜ್ಯೂಸ್ ಥರ ಸೇವನೆ ಮಾಡೋದು ಯಾವ ಕಾರಣಕ್ಕೂ ಬೇಡ. ಯಾಕೆ ಅಂತಂದರೆ ಈ ಹಣ್ಣನ್ನು ನಾವು ಜ್ಯೂಸ್ ಮಾಡಿದಾಗ ಒಂದು ಇದರಲ್ಲಿರೋ ಫೈಬರ್ನ ನಾವು ಕಟ್ ಡೌನ್ ಮಾಡ್ತೀವಿ, ಅದು ನಮ್ಮ ದೇಹಕ್ಕೆ ಉಪಯೋಗ ಆಗಲ್ಲ. ಎರಡನೇದಾಗಿ ನಾವು ಜ್ಯೂಸ್ ಮಾಡಬೇಕಾದ್ರೆ ಈ ಒಂದು ಹಣ್ಣನ್ನ ಬದಲಾಗಿ 2-3 ಹಣ್ಣನ್ನು ಹಾಕ್ತೀವಿ. ಆ 2-3 ಹಣ್ಣಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಮಟ್ಟ ಜಾಸ್ತಿ ಮಾಡುತ್ತೆ. ಆವಾಗ ನಿಮಗೆ ಆಟೋಮೆಟಿಕ್ಲಿ ಶುಗರ್ ಬ್ಲಡ್ ಒಳಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಹಣ್ಣಿನ ಜ್ಯೂಸ್ನ ಬದಲಾಗಿ ಹಣ್ಣನ್ನು ಇಡೀದಾಗಿ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ಈ ಹಣ್ಣನ್ನು ಯಾವ ಥರ ಸೇವನೆ ಮಾಡಬೇಕಪ್ಪ ಅಂತಂದರೆ, ನೀವು ಎಲ್ಲರಿಗೂ ಒಂದು ರೂಢಿ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ನಿಂಬೆ ಹಣ್ಣು ಹಾಕಿ ಕುಡಿಯೋ ರೂಢಿ ಇರುತ್ತೆ. ಆ ಥರನೂ ನೀವು ಸೇವನೆ ಮಾಡ್ಬೋದು. ಆದರೆ ನಿಂಬೆ ಹಣ್ಣು ಹಾಕಿ ಕುಡಿತಾ ಇದ್ರೆ ತುಂಬ ಬಿಸಿ ಇರಬಾರ್ದು ನೀರು, ಉಗುರು ಬೆಚ್ಚ ನೀರಿಗೆ ನಿಂಬೆ ಹಣ್ಣು ಹಾಕಿ ನೀವು ಸೇವನೆ ಮಾಡ್ಬೋದು. ಅಥವಾ ನಾರ್ಮಲ್ ರೂಮ್ ಟೆಂಪ್ರೇಚರ್ ವಾಟರ್ ಇರುತ್ತೆ, ಅದಕ್ಕೂ ನೀವು ಲೆಮನ್ ಸ್ಕ್ವೀಸ್ ಮಾಡಿ ಹಾಕಬಹುದು. ಇಲ್ಲ ಈಗ ಇನ್ಫ್ಯೂಸ್ ಸಣ್ಣದಾಗಿ ಈ ಆರೆಂಜ್ ಆಗಿರಲಿ ಅಥವಾ ಮೂಸಂಬೆ ಆಗಿರಲಿ, ನಿಂಬೆ ಹಣ್ಣಾಗಲಿ ಸ್ಮಾಲ್ ರೌಂಡ್ ಆಗಿ ಕಟ್ ಮಾಡಿ ನೀವು ಇನ್ಫ್ಯೂಸ್ಡ್ ವಾಟರ್ ಅಂತ ಹೇಳ್ತೀವಿ, ಒಂದು ಅರ್ಧ ಗಂಟೆ ನೆನೆಸಿಟ್ಟು ಆ ನೀರನ್ನ ಸೇವನೆ ಮಾಡೋದು ಕೂಡ ನಿಮಗೆ ವೈಟಮಿನ್ ಸಿ ಮತ್ತು ಫೈಬರ್ ಅಂಶ ದೇಹಕ್ಕೆ ಹೋಗ್ತಾ ಇರುತ್ತೆ. ಇಲ್ಲ ಅಂತಂದರೆ ನಾವು ಯಾವುದೇ ಒಂದು ಸಲಾಡ್ ಮಾಡಿದ್ದೀವಿ ಅಂದರೆ ಅವಾಗ ಆ ಹಣ್ಣು, ಈಗ ಕಿತ್ಲೆ ಹಣ್ಣಾಗಲಿ ನಾವು ಮಿಕ್ಸ್ ಮಾಡಿ ಮಾಡ್ಕೋಬಹುದು. ಇಲ್ಲ ನೀವು ತರಕಾರಿ ಸಲಾಡ್ ತಗೊಳ್ತಾ ಇದ್ರೆ ಅಂದರೆ ಕೆಲವೊಂದು ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕಿ ಕೂಡ ನೀವು ಸೇವನೆ ಮಾಡಬಹುದು. ಇಲ್ಲ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ ಥರನೂ ಕೂಡ ನೀವು ಮಾಡಿ ಸೇವನೆ ಕೂಡ ಮಾಡಬಹುದು. ನೆಕ್ಸ್ಟ್ ಸೂಪರ್ ಫುಡ್ ಯಾವುದು ಅಂದರೆ ವಾಲ್ನಟ್. ಕನ್ನಡದಲ್ಲಿ ನಾವು ಅಕ್ರೂಡ್ ಅಂತಲೂ ನಾವು ಇದನ್ನು ಕರಿತೀವಿ. ಅಕ್ರೂಟ್ ಅಂತಲೂ ನಾವು ಕರಿತೀವಿ. ಈ ವಾಲ್ನಟ್ ಬ್ರೈನ್ ಆಕಾರದಲ್ಲಿರುತ್ತೆ. ಇದನ್ನು ನಾವು ಬ್ರೈನ್ ಹೆಲ್ತಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ, ಬ್ರೈನ್ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗತ್ತೆ ಅಂತ. ಆದರೆ ಅಲ್ಲ, ವಾಲ್ನಟ್ ನಮ್ಮ ಮಧುಮೇಹ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಯಾಕೆ ಅಂದರೆ ಈ ವಾಲ್ನಟ್ಟಲ್ಲಿ ಯಥೇಚ್ಛವಾದ ಪ್ರೋಟೀನ್, ಹಾಗೆ ಗುಡ್ ಫ್ಯಾಟ್ಸ್, ಹಾಗೆ ಫೈಬರ್ ಅಂಶನೂ ಕೂಡ ಹೊಂದಿದೆ. ಅದರ ಜೊತೆಗೆ ಪೊಟ್ಯಾಷಿಯಂ, ಜಿಂಕ್, ಸಿಲೇನಿಯಂ, ಮೆಗ್ನೀಷಿಯಂ ಅಂತಹ ಮೈಕ್ರೋ ಈಗ ಖನಿಜಗಳು ಅಂತ ಏನು ಹೇಳ್ತೀವಿ, ಮಿನರಲ್ಸ್ ಕೂಡ ಹೇರಳವಾಗಿ ಇದರಲ್ಲಿ ವಾಲ್ನಟ್ಟಲ್ಲಿ ಇರುತ್ತದೆ. ಹಾಗೆ ಈ ವಾಲ್ನಟ್ನ ನಾವು ರೆಗ್ಯುಲರ್ ಆಗಿ ಕನ್ಸಂಪ್ಷನ್ ಮಾಡೋದ್ರಿಂದ ಇದು ನಮ್ಮ ದೇಹ ತೂಕ ನಷ್ಟಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ಯಾವಾಗ ಮಧುಮೇಹ ಹೊಂದಿರೋರಲ್ಲಿ ಏನಾಗುತ್ತೆ, ಒಬೇಸಿಟಿ ಜಾಸ್ತಿ ಆಗ್ತಾ ಬರುತ್ತೆ, ಅಂದರೆ ಹೊಟ್ಟೆ ಸುತ್ತಳತೆ ಅಥವಾ ಹಿಪ್ ಭಾಗದ ಸುತ್ತಳತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೋ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಬರುತ್ತೆ. ಆವಾಗ ಶುಗರ್ ಕಂಟ್ರೋಲ್, ರಕ್ತದಲ್ಲಿ ಸಕ್ಕರೆ ಮಟ್ಟ ಕಂಟ್ರೋಲಲ್ಲಿ ಬರ್ತಾ ಇರಲ್ಲ. ಈ ವಾಲ್ನಟ್ ಸೇವನೆಯಿಂದ ಇದರಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಬ್ಯಾಡ್ ಫ್ಯಾಟ್ನ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡೋದ್ರಿಂದ ಶುಗರ್ ಮಟ್ಟ ನಮ್ಗೆ ಕಮ್ಮಿ ಮಾಡೋಕ್ಕೂ ಇದು ಸಹಾಯ ಮಾಡುತ್ತೆ. ಯಾರು ಡಯಾಬಿಟಿಸ್ ಹೊಂದಿದರು, ಮಧುಮೇಹ ಹೊಂದಿರೋರು ಈ ಅಕ್ರೂಡ್ನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಅಳವಡಿಕೆ ಮಾಡೋದ್ರಿಂದ ಒಂದು ತೂಕ ನಷ್ಟ ಮಾಡೋಕ್ಕೂ ಸಹಾಯ ಮಾಡುತ್ತೆ, ಜೊತೆಯಲ್ಲಿ ಶುಗರ್ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಈಗ ಗುಡ್ ಫ್ಯಾಟ್ಸ್ನ ಜಾಸ್ತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಈ ಇಂಟರ್ನಲ್ ಒಬೇಸಿಟಿ ಅಂತ ಏನು ಹೇಳ್ತೀವಿ, ವಿಸರಲ್ ಫ್ಯಾಟ್ನ ಕಮ್ಮಿ ಮಾಡೋಕ್ಕೂ ಕೂಡ, ಹೊಟ್ಟೆ ಸುತ್ತ
ರಕ್ತದೊತ್ತಡತೆಯನ್ನು ಕೂಡ ಕಮ್ಮಿ ಮಾಡಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಸಂಶೋಧನೆಯ ಪ್ರಕಾರ ವಾಲ್ನಟ್ ನ ವಾರದಲ್ಲಿ 2 ಬಾರಿ ಅಥವಾ 3 ಬಾರಿ ಸೇವನೆಯಿಂದ ಇದು ಶುಗರ್ನ ಮಟ್ಟವನ್ನು ಕೂಡ ಕಮ್ಮಿ ಮಾಡಲು ಸಹಾಯ ಮಾಡುತ್ತೆ. ಹಾಗೆ ಈ ಡಯಾಬಿಟಿಸ್ ಅಲ್ಲಿ ತೂಕ ಜಾಸ್ತಿ ಇರೋರು ಕೂಡ ತೂಕ ನಷ್ಟಕ್ಕೆ ಕೂಡ ಸಹಾಯ ಮಾಡ್ತಾ ಇದೆ ಅಂತ ಸಂಶೋಧನೆಯು ತಿಳಿಸ್ಕೊಟ್ಟಿದೆ. ಈ ಸಂಶೋಧನೆ ಪ್ರಕಾರ ನಾವು ಹೋಗ್ಬೇಕಾದ್ರೆ ನಾವು ಈ ವಾಲ್ನಟ್ನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ಒಂದು ನಮ್ಮ ಫ್ಯಾಟ್ ಕಮ್ಮಿ ಕೂಡ ಆಗುತ್ತೆ, ಶುಗರ್ ಲೆವೆಲ್ಸ್ ಕೂಡ ಕಮ್ಮಿ ಮಾಡಲು ಸಹಾಯ ಮಾಡುತ್ತೆ. ಈ ವಾಲ್ನಟ್ ಅಲ್ಲಿ ಈ ಫೈಬರ್ ಅಂಶ ಯಥೇಚ್ಛವಾಗಿರುತ್ತೆ. ಈ ಫೈಬರ್ ಅಂದ ತಕ್ಷಣ ನಾರಿನಂಶ. ಈ ನಾರಿನಂಶದಲ್ಲಿ ಒಂದು ನೀರಿನಲ್ಲಿ ಕರಗುವ ನಾರಿನಂಶನೂ ಕೂಡ ಹೇರಳವಾಗಿರುತ್ತೆ, ಹಾಗೆ ನೀರಿನಲ್ಲಿ ಕರಗದೇ ಇರುವ ನಾರಿನಂಶ ಎರಡೂ ಕೂಡ ಇರೋದ್ರಿಂದ ಇದು ಡೈಜೆಷನ್ನ ನಿಧಾನವಾಗಿ ಮಾಡುತ್ತೆ. ನಿಮಗೆ ಅನ್ಸಿರ್ಬೋದು ಅಥವಾ ನಿಮಗೆ ಒಂದು ಅನುಭವ ಕೂಡ ಆಗಿರಬಹುದು, ಈ ವಾಲ್ನಟ್ ನ ಸೇವನೆ ಮಾಡಿದ ತಕ್ಷಣ 2-3 ತಿಂದ ತಕ್ಷಣ ನಿಮಗೆ ಜಾಸ್ತಿ ತಿನ್ಬೇಕು ಅಂತ ಅನ್ಸಲ್ಲ. ಇದು ನಮ್ಮ ದೇಹದ ಹಾರ್ಮೋನ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಜಾಸ್ತಿ ತಿನ್ಬೇಕು ಅಂತ ಅನ್ಸಲ್ಲ. ಹಾಗಾಗಿ ಈ ಸಾಲ್ಯುಬಲ್ ಮತ್ತೆ ಇನ್ಸಾಲ್ಯುಬಲ್ ಫೈಬರ್ಸ್ ಇರೋದ್ರಿಂದ ನಮಗೆ ಜಾಸ್ತಿ ಹಸಿವು ಆಗಲ್ಲ, ಜಾಸ್ತಿ ನಾವು ಸೇವನೆ ಮಾಡಬೇಕು ಅಂತಾನೂ ಅನ್ಸಲ್ಲ. ಇದರಿಂದಾಗಿ ನಮ್ಮ ಶುಗರ್ ಲೆವೆಲ್ ಮಟ್ಟನು ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈ ವಾಲ್ನಟ್ಸ್ ನಾವು ಯಾವ ತರ ಬಳಸಬೇಕಪ್ಪ ಅಂತಂದ್ರೆ, ಇನ್ನು ತುಂಬಾ ಜನದಲ್ಲಿ ನೋಡಿದೀನಿ ಈ ವಾಲ್ನಟ್ ಹಾಗೆ ಅದನ್ನ ಸಿಪ್ಪೆನ ತೆಗೆದ್ಬಿಟ್ಟು ಹಾಗೆ ಸೇವನೆ ಮಾಡ್ತಿರ್ತಾರೆ. ಅದು ರಾಂಗ್. ಯಾಕಂದ್ರೆ ಇದರಲ್ಲಿ ಫೈಟಿನ್ ಅಂತ ನಮಗೆ ಟಾಕ್ಸಿನ್ ಸಬ್ಸ್ಟೆನ್ಸ್ ಕೂಡ ಇರುತ್ತೆ. ಇದು ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಈ ಪೋಷಕಾಂಶನ ಅಬ್ಸರ್ವ್ ಮಾಡೋದಕ್ಕೆ ಬಿಡಲ್ಲ. ಈ ವಾಲ್ನಟ್ ನ ಸೇವನೆ ಮಾಡ್ಬೇಕು ಅಂದ್ರೆ ಒಂದು ನೀವು ಉಗುರು ಬೆಚ್ಚಗೆ ಸ್ವಲ್ಪ ಹುರಿದ್ಬಿಟ್ಟು ಸೇವನೆ ಮಾಡಬಹುದು, ಅಥವಾ ನೆನೆಸಿಟ್ಟು ನೀವು ಸೇವನೆ ಕೂಡ ಮಾಡಬಹುದು. ಯಾವ ತರ ಇದನ್ನ ಅಳವಡಿಸ್ಕೋಬೇಕು ನಮ್ಮ ಆಹಾರ ಪದ್ಧತಿಯಲ್ಲಿ ದೈನಂದಿನ ಜೀವನ ಶೈಲಿಯಲ್ಲಿ ಅಂತಂದ್ರೆ, ಈ ವಾಲ್ನಟ್ ನ ಇನ್ಕ್ಲೂಡ್ ಮಾಡಿ ಈ ನಟ್ಸ್ ಅಂಡ್ ಸೀಡ್ಸ್ ಸ್ಮೂದಿ ಅಂತಾನು ಮಾಡ್ತಾರೆ, ಆ ತರ ನೀವು ಬಳಸಬಹುದು. ರೋಸ್ಟ್ ಮಾಡಿ ಕೂಡ ಸೇವನೆ ಮಾಡಬಹುದು. ಕೆಲವು ಟೈಮ್ ಈ ನಟ್ಸ್ ಎಲ್ಲ ಮಿಕ್ಸ್ಚರ್ ತರ ಮಾಡ್ಕೊಂಡು ಸೀಡ್ಸ್ ಮಿಕ್ಸ್ಚರ್ ತರ ಮಾಡಿ ಕೂಡ ಸೇವನೆ ಮಾಡಬಹುದು. ಇಲ್ಲ ಬೇರೆ ನಿಮ್ಗೆ ಕಡಲೆ ಬೀಜದ ಜೊತೆ ಎಲ್ಲ ಮಿಕ್ಸ್ ಮಾಡಿ ಕೂಡ ನೀವು ಸೇವನೆ ಕೂಡ ಮಾಡಬಹುದು. ಇದನ್ನ ಬ್ಲೆಂಡ್ ಮಾಡಿ ಹಾಗೆ ಕೂಡ ನೀವು ಸೇವನೆ ಕೂಡ ಮಾಡಬಹುದು. ಆಸ್ ಎ ಸ್ನಾಕ್ ತರ ನೀವು ಸೇವನೆ ಮಾಡೋದ್ರಿಂದ ಬೇಗ ಶುಗರ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಇದು ಸಹಾಯಕಾರಿಯಾಗುತ್ತೆ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡಲು ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲು ಇನ್ನಷ್ಟು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.